ಓಂ ಶಾಂತಿ ಆತ್ಮೀಯರೇ. ನಾಳೆಯ ದಿನ ಸಾಕ್ಷಿ ಮತ್ತು ಸಾಥಿ ಎಂಬ ಶಬ್ದಗಳನ್ನು ಬಳಸಿಕೊಂಡು ದಿನಕ್ಕೆ 10 ಬಾರಿ ಯೋಗವನ್ನು ಮಾಡಬೇಕು. ಯಾಕಪ್ಪ 10 ಬಾರಿನೇ ಪ್ರತಿ ಸರಿ ಹೇಳ್ತಾರೆ ಅಂತ ಅನ್ಬೇಡಿ. ಇಡೀ ದಿನದಲ್ಲಿ ಅನೇಕ ಬಾರಿ ಬಾಬಾರವರನ್ನು ಹತ್ತಿರದಿಂದ ಅನುಭವ ಮಾಡಲಿಕ್ಕೋಸ್ಕರ ಮತ್ತು ನಮ್ಮ ಹಳೆಯ ಸಂಸ್ಕಾರ, ಕಲಿಯುಗದ ಸಂಸ್ಕಾರದಿಂದ ಹೊರಬರಲಿಕ್ಕೋಸ್ಕರ ಸ್ವಲ್ಪ ಸಮಯದ ನಂತರ ನಾವು ಈ ಯೋಗಾಭ್ಯಾಸಗಳನ್ನು ಮಾಡಬೇಕು. ಹಾಗಾಗಿ ಈ 10 ಬಾರಿ ಮಾಡುವ ಟಾಸ್ಕನ್ನು ಕೊಡ್ತಾ ಇರೋದು. ನಾಳಿನ ಟಾಸ್ಕ್ ಅನುಸಾರ ಸಾಕ್ಷಿಯಾಗಿ ಇರುವುದು ಅಂದಾಗ ಬಿಂದು ರೂಪದಲ್ಲಿ ಇರುವುದು. ಯಾವಾಗ ನಾವು ಬಿಂದು ರೂಪದಲ್ಲಿಲ್ಲ, ದೇಹದಲ್ಲಿ ಅಥವಾ ಈ ಪಾತ್ರದ ಸ್ಮೃತಿಯಲ್ಲಿ ಇದ್ದೇವೆ, ಆಗ ನಮಗೆ ಸಾಕ್ಷಿಯಾಗಲಿಕ್ಕೆ ಆಗೋದಿಲ್ಲ. ಸೊ ಈ 10 ಬಾರಿ ಮಾಡಬೇಕಾದ್ರೆ ಸಾಕ್ಷಿಯಾಗಿದ್ದೇನೆ ಅಂದರೆ ಬಿಂದು ರೂಪದಲ್ಲಿ ಕುಳಿತುಕೋಬೇಕು. ಅಂದರೆ ಏನೇ ಕೆಲಸ ಕಾರ್ಯಗಳು ನಡೀತಾ ಇದ್ದರೂ ಸ್ವಲ್ಪ ಸಮಯ ತೆಗೆದುಕೊಂಡು ಬಿಂದು ರೂಪವನ್ನು ಅಭ್ಯಾಸ ಮಾಡಬೇಕು. ನಮ್ಮ ಕಣ್ಣು ಮುಂದೆ ನಡೀತಿರೋ ಪ್ರತಿ ಸೀನುಗಳನ್ನು ನಾವು ಸಾಕ್ಷಿಯಾಗಿ ನೋಡೋಣ. ನಮ್ಮ ಮನೆಯ ಪರಿಸರ ಆಗಿರ್ಬೋದು, ನೀವು ಯಾವ ಕ್ಷೇತ್ರದಲ್ಲಿದ್ದರೋ ನಿಮ್ಮ ಸುತ್ತಮುತ್ತ ನಡೀತಿರುವ ಸನ್ನಿವೇಶಗಳನ್ನು ಸಾಕ್ಷಿಯಾಗಿ ನೋಡಬೇಕಾಗತ್ತೆ. ಇದು ಸಾಕ್ಷಿ. ಆಮೇಲೆ ಸಾಥಿಯಾಗಿ ಇರೋದು ಅಂತಂದರೆ ಸಾಥಿಯನ್ನು ಅನುಭವ ಮಾಡಬೇಕು. ಅಂದರೆ ಅವ್ಯಕ್ತ ರೂಪದಲ್ಲಿರುವಂತಹ ಬಾಪ್ದಾದರ ಜೊತೆಗೆ ಇರಬೇಕು. ಬಿಂದು ರೂಪದಲ್ಲಿ ಇರಬೇಕು. ಬಿಂದು ರೂಪವನ್ನು, ಸಾಕ್ಷಿತನವನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿದ್ಮೇಲೆ ನಾವು ಅವ್ಯಕ್ತವತನದಲ್ಲಿ ಬಾಪ್ದಾದರವರ ಜೊತೆಗೆ ಸ್ವಲ್ಪ ಹೊತ್ತು ಇರಬೇಕು. ಆವಾಗ ಸಾಥಿಯ ಅನುಭವ ಮಾಡಬೇಕು. ಬಾಬಾರವರು ನನಗೆ ಹೇಗೆ ಸಹಯೋಗ ಕೊಡ್ತಾ ಇದ್ದಾರೆ, ಬಾಬಾರವರು ಹೇಗೆ ನನ್ನ ಪ್ರತಿ ಕಾರ್ಯ ಅಂದರೆ ಆ ಕ್ಷಣದ ವರೆಗೂ ನನ್ನ ಜೀವನದಲ್ಲಿ ನಡೆದಿರುವಂತಹ ಅವತ್ತಿನ ಯಾವ ಸನ್ನಿವೇಶಗಳಿಗೆ ಬಾಬಾರವರು ಸಹಯೋಗ ಕೊಟ್ಟಿದ್ದಾರೆ, ಅಥವಾ ಮುಂದೆ ನಡೆಯುವ ಯಾವ ಕಾರ್ಯಕ್ಕೆ ಬಾಬಾರವರ ಸಹಯೋಗ ಬೇಕಿದೆ, ಅದೆಲ್ಲವನ್ನು ನಾವು ಸಾಥಿಯಾಗಿರುವಂಥ ಅವ್ಯಕ್ತ ಬಾಪ್ದಾದರವರಿಗೆ ತಿಳಿಸ್ತಕ್ಕದ್ದು. ಇದನ್ನು 10 ಬಾರಿ ಮಾಡಿ. ಸ್ವಲ್ಪ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸಂಗಮ ಯುಗದ ಅಂತಿಮ ಗಳಿಗೆಗಳು. ಈ ಸಮಯವನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಓಂ ಶಾಂತಿ.